ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಟೈಟಲ್ ನೋಡಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಕಿಬೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಬಟ್ ಇದರಲ್ಲಿ ಇಂಥ ಮಾಹಿತಿ ಅನ್ನೋದು ಏನಿರೋದಿಲ್ಲ. ಬಟ್ ಕಿಬೋ ಕಂಪ್ನಿ ಬಗ್ಗೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನರು ಮರ್ತಿದ್ರು, ಏನೇನು ಮಾಹಿತಿ ಕೊಟ್ಟಿದ್ದಾರೆ, ಕಿಬೋ ಕಂಪ್ನಿದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದು ಕುರಿತು ಕೆಲವೊಬ್ಬರು ಅಪ್ಡೇಟೇ ಇಲ್ಲ. ಕೆಲವೊಬ್ಬರು ಕಿಬೋ ಕಂಪ್ನಿಯ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಮರ್ತಿದ್ದಾರೆ, ಫೋನ್ ನಂಬರ್ ಮರ್ತಿದ್ದಾರೆ, ಮತ್ತು ಹೇಗೆ ನಾವು ಕಿಬೋ ಅಕೌಂಟನ್ನು ಮೇಂಟೈನ್ ಮಾಡ್ತಿದ್ವಿ ಅನ್ನೋದ್ರ ಕುರಿತು ಸಾಕಷ್ಟು ಜನರು ಅದರ ಬಗ್ಗೆ ಮಾಹಿತಿನೇ ಮರ್ತುಬಿಟ್ಟಿದ್ದಾರೆ. ಬಟ್ ಈ ವಿಡಿಯೋನ ನೀವು ನೋಡಿಬಿಟ್ರೆ ನಿಮಗೆಲ್ರಿಗೂ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗ್ತದೆ. ಕಿಬೋ ಕಂಪ್ನಿಯಲ್ಲಿ ಇತ್ತೀಚೆಗೆ ನಮ್ಮ ಕಿಬೋ ಕಂಪ್ನಿ MD ರವರನ್ನೇ ಹೇಳಿರ್ತಕ್ಕಂಥ ಏನೇನು ಅಪ್ಡೇಟ್ಸ್ ಇದ್ದಾವೆ ಅವೆಲ್ಲವುದು ನಾನು ಒಂದೊಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತೇನೆ. ಈಗ ಈ ವಿಡಿಯೋ ನೋಡಿಬಿಟ್ರೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಲಾರ್ದೇ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ನಾನು ಈಗ ಕಾಮೆಂಟಲ್ಲಿ ಸಹಿತ ಕಾಮೆಂಟ್ ಬಾಕ್ಸ್ ಸಹಿತ ಓಪನ್ ಮಾಡಿ ನೀವು ಕಾಮೆಂಟ್ ಸಹಿತ ಮಾಡ್ಬೋದು. ಏನಾದರೂ ಸಮಸ್ಯೆಗಳಿದ್ದರೆ ನೀವು ಕೇಳಿ, ಏನಾದರೂ ಇಂಥ ಇದಕ್ಕೆ ಸಂಬಂಧಪಟ್ಟಂಗೆ. ಓಕೆ, ಬಟ್ ನಾನು ಈಗಾಗಲೇ ಸಾಕಷ್ಟು ವೀಡಿಯೋಗಳನ್ನು ಕಿಬೋ ಕಂಪ್ನಿ ಬಗ್ಗೆ ನಾನು ಕನ್ನಡದಲ್ಲಿ ವೀಡಿಯೋಗಳು ಮಾಡ್ತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ ಅಂತಲೇ ನಾನು ಹೇಳ್ತೇನೆ. ಯಾಕಂದರೆ ಇತ್ತೀಚೆಗೆ ಸಾಕಷ್ಟು ಜನರು ಮಾಡ್ತಾಯಿದ್ದಾರೆ ಕಿಬೋ ಕಂಪ್ನಿ ಬಗ್ಗೆ ಹೇಳಲಿಕ್ಕೆ. ಓಕೆ, ಇದರಲ್ಲಿ ಫಸ್ಟು ನಾನು ವೀಡಿಯೋಗಳು ಮಾಡಿದ್ದೀನಿ. ಕಿಬೋ ಕಾಯಿನೆಗಳನ್ನು ಟ್ರಸ್ಟ್ ವ್ಯಾಲೆಟ್ಗೆ BCT ಕಾಯಿನೆಗಳನ್ನು ಟ್ರಸ್ಟ್ ವ್ಯಾಲೆಟ್ಗೆ ಹೇಗೆ ಲಿಂಕ್ ಮಾಡ್ಕೋಬೇಕು ಮತ್ತು ಹೇಗೆ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಕುರಿತು ಸಾಕಷ್ಟು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವು ಅದನ್ನು ಸರ್ಚ್ ಮಾಡಿದರೆ ಸಿಗುತ್ತೆ. ನನ್ನ ಚಾನಲ್ ಬಂದು ಬಳ್ಳಾರಿ ಯುವಕರು ಅಂತೇಳಿ ಹೇಳ್ತದೆ. ಆ ಒಂದು ಚಾನಲ್ಗೆ ಬಂದು ನೀವು ನೋಡಬಹುದು. ಮೊದಲನೇದಾಗಿ ಕಿಬೋ ಕಾಯಿನನ್ನು ಟ್ರಸ್ಟ್ ವ್ಯಾಲೆಟ್ ಇದು ಇಂಟರ್ನ್ಯಾಷನಲ್ ಲೆವೆಲ್ಲು ಕಾಯಿನು. ಓಕೆ, ಇದು ವ್ಯಾಲೆಟ್ ಇಂಟರ್ನ್ಯಾಷನಲ್ ಲೆವೆಲ್ ವ್ಯಾಲೆಟ್ ಅಂದರೆ ಟ್ರಸ್ಟ್ ವ್ಯಾಲೆಟ್. ನಮ್ಮ ಕಿಬೋ ಕಾಯಿನು ಹೇಗೆ ಮತ್ತು ಅದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ಈಗ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ. ಅದು ಒರಿಜಿನಲ್ಲು ಕಿಬೋ ಕ್ರಿಪ್ಟೋ ಕಾಯಿನು. ಓಕೆ, ಈ ಟ್ರಸ್ಟ್ ವ್ಯಾಲೆಟ್ಗೆ ಸುಮ್ಮನೆ ಎಲ್ಲರೂ ಯಾವುದೇ ಲೋಕಲ್ಲಾಗಿ ಬೇರೆ ಈ ಡೂಪ್ಲಿಕೇಟ್ ಇರ್ತಕ್ಕಂಥ ಕಾಯಿನೆಗಳನ್ನು ಅಂಥವ್ರನ್ನ ನಮ್ಮ ಟ್ರಸ್ಟ್ ವ್ಯಾಲೆಟ್ಗೆ ಕಳಿಸ್ಲಿಕ್ಕೆ ಬರೋದಿಲ್ಲ. ಅವ್ರ ಪರ್ಮಿಷನ್ ಸಹಿತ ಕೊಡೋದಿಲ್ಲ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗ ನಾವು ಗೊತ್ತಿರ್ತಕ್ಕಂಥವ್ರು ಅಲ್ಲೇ ನಾವು ಕಾಯಿನೆಗಳನ್ನು ನಾವು ಮಾರಾಟ ಮಾಡ್ಕೋಬೋದು. ನಾವು ಎಷ್ಟು ರೂಪಾಯಿಗಾದರೂ ನಾವು ಮಾರಾಟ ಮಾಡ್ಕೊಳ್ಳೋಕ್ಕೆ ಸ್ವತಂತ್ರವಾಗಿ ಇರ್ತೀವಿ. ಅದು ಇಂಟರ್ನ್ಯಾಷನಲ್ ಲೆವೆಲ್ ವ್ಯಾಲೆಟ್ ಆಗಿರೋದು. ನಮ್ಮ ಕಿಬೋ ಕಾಯಿನೆಗಳನ್ನು ನಮ್ಮ ಯಾವುದು ಕಿಬೋ BCT ಕಾಯಿನ್ಗಳನ್ನು ಕಿಬೋ ಅಕೌಂಟ್ದಲ್ಲಿರ್ತಕ್ಕಂಥ ಸೇವಿಂಗ್ ಅಕೌಂಟ್ನಲ್ಲಿರ್ತಕ್ಕಂಥ BCT ಕಾಯಿನ್ಗಳನ್ನು ನಾವು ಟ್ರಸ್ಟ್ ವ್ಯಾಲೆಟ್ಗೆ ಹಾಕ್ಕೊಂಡು ಅಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇರ್ತದೆ. ನೆಕ್ಸ್ಟ್ ಬಂದು ಇನ್ನೂ ಒಂದು ನಾನು ಏನಿದ್ರು ಇಲ್ಲಿ ಮಾರಾಟ ಮಾಡ್ಕೊಳ್ತಕ್ಕಂಥದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಮತ್ತು ಏನು ನಡೀತಾ ಇದೆ ಅನ್ನೋದ್ರ ಕುರಿತು ಸಹಿತ ಹೇಳ್ತೇನೆ. ಕ್ಯೂ ಲೈಫ್ ಮೂಲಕ ಸಹಿತ ನಾವು ಕಾಯಿನ್ಗಳನ್ನು ಮಾರಾಟ ಮಾಡೋದು. ಕ್ಯೂ ಲೈಫ್ ಅಂದರೆ ಏನು? ಅದು ಒಂದು ಸಹಿತ ನಮ್ಮ ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಇಲ್ಲ ನಮ್ಮ ಕಾಯಿನ್ಗಳನ್ನು ನಾವು ಮಾರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮು. ಅಲ್ಲಿ ಸಹಿತ ನಮ್ಮ ಕಿಬೋ ಕಾಯಿನ್ಗಳನ್ನು ನಾವು ಮಾರಾಟ ಮಾಡಿ ನಾವು ಹಣವನ್ನು ಮಾಡ್ಕೋಬಹುದು. ಅದು ಹೇಗೆ ಅನ್ನೋದ್ರ ಕುರಿತು ನಾನು ಹೇಳ್ತೇನೆ. ನೆಕ್ಸ್ಟು ಇದೆಲ್ಲವೂ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಈ ಹಿಂದೆ BCT ವ್ಯಾಲೆಟ್ ಸಹಿತ ಇತ್ತು. ಆ BCT ವ್ಯಾಲೆಟ್ನಲ್ಲಿ ಸಹಿತ ನಾವು ಕಾಯಿನ್ಗಳನ್ನು ನಾವು ಕಳಿಸ್ಕೊಂಡು ನಾವು ಅಲ್ಲಿ ಸಹಿತ ಪರ್ಚೇಸ್ ಮಾಡ್ತಾಯಿದ್ವಿ, ಕೊಂಡ್ಕೊಳ್ತಾ ಇದ್ವಿ ಮತ್ತು ಮಾರಾಟ ಮಾಡ್ತಾಯಿದ್ವಿ. ಓಕೆ, ಇನ್ನೂ ಒಂದು ಕ್ಯೂ ಹೋಮ್ ಮಾರ್ಟ್ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಕ್ಯೂ ಹೋಮ್ ಮಾರ್ಟ್ ಅಂದರೆ ನಿಮಗೆ ಈಗಾಗಲೇ ನಾವು ಎಲ್ಲ ಮಾರ್ಟ್ಗಳನ್ನು ನೋಡ್ತಾ ಇದ್ವಿ. ಅಂಗಡಿ ಬೇರೆ ಬೇರೆ ಶಾಪಿಂಗ್ ಮಾಲ್ ಆಗಲಿ, ಅಮೆಜಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಹೇಗೆ ಕೆಲಸ ಮಾಡ್ತೇವೆ, ಡಿ ಮಾರ್ಟ್ ಆಗಲಿ, ಅದೇ ಥರ ಕ್ಯೂ ಹೋಮ್ ಮಾರ್ಟ್ ಅನ್ನೋ ಸಹಿತ ಒಂದು ನಮ್ಮ ಕಿಬೋ ಕಂಪ್ನಿಯಿಂದಲೇ ಇವರು ತಂದಿದ್ದಾರೆ. ಇದರಲ್ಲಿ ಸಹಿತ ನಾವು ನಮ್ಮ ಕಿಬೋ ಕಾಯಿನ್ಗಳನ್ನು ನಾವು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಗ್ಲೋಸರಿ ಇದಕ್ಕೆ ಸಂಬಂಧಪಟ್ಟ ನಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳೋದ್ರ ಮೂಲಕ ನಾವು ಕಿಬೋ ಕಾಯಿನ್ಗಳನ್ನು ಅಲ್ಲಿ ಸಹಿತ ಕೊಟ್ಟು ಬೇರೆ ಬೇರೆ ಒಂದು ವಸ್ತುಗಳನ್ನು ನಾವು ಕೊಂಡುಕೊಳ್ಳಲಿಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ಅದು ಕ್ಯೂ ಹೋಮ್ ಮಾರ್ಟ್ ಅಂತಲೇ ಕರಿತೇವೆ. ಅಲ್ಲಿ ಸಹಿತ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ. ಅಲ್ಲಿ ಸಹಿತ ನಾವು ಕ್ಯೂ ಹೋಮ್ ಮಾರ್ಟ್ಗಳನ್ನು ತೆರೆದುಕೊಂಡು ಪ್ರಾರಂಭ ಮಾಡಿ ಅಲ್ಲಿ ಸಹಿತ ಹಣ ಗಳಿಸ್ಬೋದು, ಲೆವೆಲ್ ಇನ್ಕಮು ಗಳಿಸ್ಬೋದು, ರೆಫರಲ್ ಇನ್ಕಮು ಗಳಿಸ್ಬೋದು. ಸಾಕಷ್ಟು ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕ್ಯೂ ಹೋಮ್ ಮಾರ್ಟನ್ನು ತಂದಿದ್ದಾರೆ. ಒಂದು ಒಳ್ಳೆ ಒಂದು ವೇದಿಕೆ ಅಂತಲೇ ನಾನು ಹೇಳ್ಬೋದು. ಒಂದು ಒಳ್ಳೆ ಆದಾಯ ಗಳಿಸಲಿಕ್ಕೆ, ಒಂದು ಒಳ್ಳೆ ಇನ್ಕಮನ್ನು ಗಳಿಸಲಿಕ್ಕೆ, ಒಂದು ಹಣ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತಲೇ ನಾನು ಹೇಳ್ತೇನೆ. ಯಾವುದು? ಕ್ಯೂ ಹೋಮ್ ಮಾರ್ಟ್. ಓಕೆ,
ಮತ್ತು ಇನ್ನೂ ಒಂದು ಇಲ್ಲಿ 1 2 3 ಮಾರ್ಕೆಟಿಂಗ್ ಅಂತೇಳಿ ಇದೊಂದು ಕಿಬೋ ಕಂಪ್ನಿದೇನು ಅಲ್ಲ. ಕಿಬೋ ಕಂಪ್ನಿಯ 1 2 3 ಮಾರ್ಕೆಟಿಂಗ್ ಅನ್ನೋದು ಕಿಬೋ ಕಂಪ್ನಿ ಹುಟ್ಟು ಹಾಕಿರ್ತಕ್ಕಂಥ ಒಂದು ಕಂಪ್ನಿ ಅಲ್ಲ, ಬಟ್ ಹೊರಗಿನವರು 1 2 3 ಮಾರ್ಕೆಟಿಂಗ್ ಅಂತೇಳಿ ತಂದಿದ್ದಾರೆ. ಆ ಒಂದು 1 2 3 ಮಾರ್ಕೆಟಿಂಗ್ನಲ್ಲಿ 1 2 3 ಮಾರ್ಕೆಟಿಂಗ್ನಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಪರ್ಚೇಸ್ ಮಾಡೋದ್ರ ಮೂಲಕ, ವಸ್ತುಗಳಂದರೆ ಕಾಫಿ ಪುಡಿ ಆಗಲಿ, ಟೀ ಪುಡಿ ಆಗಲಿ, ಮನೆ ಬಳಕೆ ವಸ್ತುಗಳಾಗಲಿ, ಬೇರೆ ಬೇರೆ ಅಂಥ ವಸ್ತುಗಳನ್ನು ಕೊಂಡುಕೊಳ್ಳೋದ್ರ ಮೂಲಕ 1 2 3 ಮಾರ್ಕೆಟಿಂಗ್ನಲ್ಲಿ ನಾವು ಅಲ್ಲಿ ಕಿಬೋ ಕಾಯಿನ್ಗಳನ್ನು ಕೊಟ್ಟು ಕೊಂಡ್ಕೊಳ್ಬಹುದು. ಕಿಬೋ ಕಾಯಿನ್ಗಳನ್ನು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಮತ್ತು ಒಂದಿಷ್ಟು ಅಮೌಂಟನ್ನು ಕೊಡಬೇಕಾಗ್ತದೆ. ಅಮೌಂಟ್ ಕೊಟ್ಟು ಇನ್ನೊಂದು ಪರ್ಸೆಂಟೇಜ್ನಲ್ಲಿ ಒಂದು 1000 ರೂಪಾಯಿ ಇತ್ತಂದರೆ ಆ 1000 ರೂಪಾಯಿಗೆ ಒಂದು 800 ರೂಪಾಯಿ ನೀವು ಅಮೌಂಟ್ ಕೊಡಬೇಕು. ಒಂದು 200 ರೂಪಾಯಿದು ಕಿಬೋ ಕಾಯಿನ್ಗಳನ್ನು ಕೊಟ್ಟು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಥರ ಒಂದು ಪರ್ಸೆಂಟೇಜ್ ರೂಪದಲ್ಲಿ 1 2 3 ಮಾರ್ಕೆಟಿಂಗನ್ನು ಹೊಸಬರು ಇವರು, ಅಂದರೆ ಕಿಬೋ ಕಂಪ್ನಿ ಸಂಬಂಧ ಇಲ್ಲದೇ ಇರತಕ್ಕಂಥವ್ರು ಇಲ್ಲಿ ಸಹಿತ ಅವಕಾಶ ಇದೆ ನಮ್ಮ ಕಿಬೋ ಕಾಯಿನ್ಗಳನ್ನು ಮಾರಾಟ ಮಾಡಿಕೊಳ್ಳಿಕ್ಕೆ, ಮತ್ತು ಇಲ್ಲಿ ಸಹಿತ ನಾವು ಅಮೌಂಟನ್ನು ಮಾಡ್ಕೋಬಹುದು. ನಿಮ್ಮ ಮತ್ತು ಇನ್ನೂ ಒಂದು ಏನಪ್ಪ ಅಂತೇಳಿದರೆ ಟ್ರಸ್ಟ್ ವ್ಯಾಲೆಟ್ನಲ್ಲಿ ನಿಮ್ಮ ಕಿಬೋ ಕಾಯಿನ್ಗಳನ್ನು ನಿಮಗೆ ಇಷ್ಟ ಬಂದಂಗೆ ನೀವು 50 ರೂಪಾಯಿಗಾದರೂ 1 ರೂಪಾಯಿಗಾಗಲಿ ಇಲ್ಲ ಒಂದು 1000 ರೂಪಾಯಿ 2000 ರೂಪಾಯಿ ಎಷ್ಟಕ್ಕಾದರೂ ನೀವು ಮಾರಾಟ ಮಾಡಿಕೊಳ್ಳಿಕ್ಕೆ ಟ್ರಸ್ಟ್ ವ್ಯಾಲೆಟ್ನಲ್ಲಿ ಅವಕಾಶ ಇರ್ತದೆ. ನೀವು ಇಲ್ಲಿ ಸ್ವತಂತ್ರ ಆಗಿರ್ತೀರಿ, ಫುಲ್ ಫ್ರೀನೇ ಕೊಟ್ಟಿರ್ತಾರೆ ನಮ್ಮ ಕಿಬೋ ಕಂಪ್ನಿ MD ರವರು. ನೀವು ಎಷ್ಟಕ್ಕಾದರೂ ಮಾರಾಟ ಮಾಡ್ಕೋಬೋದು. ಓಕೆ. ಮತ್ತಿನ್ನೊಂದು ಜೂನ್ 31 ಒಳಗಡೆ ಟ್ರಸ್ಟ್ ವ್ಯಾಲೆಟ್ಗೆ ನೀವು ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಲಿಂಕ್ ಮಾಡ್ಕೊಳ್ಳಿಕ್ಕೆ BCT ಕಾಯಿನ್ಗಳನ್ನು ಕಿಬೋ ಅಕೌಂಟದಲ್ಲಿ BCT ವ್ಯಾಲೆಟ್ಗೆ ನೀವು ಟ್ರಸ್ಟ್ ವ್ಯಾಲೆಟ್ಗೆ ಲಿಂಕ್ ಮಾಡಲಿಕ್ಕೆ ಜೂನ್ 31 ಒಳಗಡೆ ನೀವು ಲಿಂಕನ್ನು ಮಾಡಿಕೊಂಡು ಕಾಯಿನ್ಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಹಾಕಿಕೊಂಡು ನೀವು ನೆಕ್ಸ್ಟ್ ಅಲ್ಲಿ ಏನಾದರೂ ನೀವು ಮಾರಾಟ ಮಾಡ್ಕೊಳ್ಳಿಕ್ಕಿರ್ತದೆ, ಅಲ್ಲಿ ಜೂನ್ 31 ಒಳಗಡೆ ಮಾಡ್ಕೋಬೇಕು. ಕರೆಕ್ಟಾಗಿ ನೀವು ಯಾವುದು ತಪ್ಪಾಗಿ ವಿಷಯವನ್ನು ತಿಳ್ಕೊಳ್ಬೇಡಿ. ಹಾಗೆ ಏನಾದರೂ ಮತ್ತು ತಪ್ಪಾಗಿ ಏನಾದರೂ ಕಾಂಟ್ರಾಕ್ಟ್ ಅಡ್ರೆಸ್ ಹಾಕೋದು, ತಪ್ಪಾಗಿ ಬೇರೆ ಬೇರೆ ಏನೋ ಮಾಹಿತಿಯನ್ನು ಹಾಕೋದು, ಏನೋ ಮೆಸೇಜ್ ಬರೆಯೋದು, ಆ ಥರ ನೀವು ಅಡ್ರೆಸ್ ಅಂದರೆ ನೀವು ಮನೆ ಅಡ್ರೆಸ್ ಹಾಕೋದು ಇಲ್ಲ ನೀವು ಅಡ್ರೆಸ್ ಹಾಕ್ದಾಗ ಆ ಥರ ಹಾಕಬೇಡಿ. ಇದನ್ನು ನೀವೇನಾದರೂ ಕಾಂಟ್ರಾಕ್ಟ್ ಅಡ್ರೆಸ್ ಹಾಕೋ ಟೈಮ್ನಲ್ಲಿ ಕರೆಕ್ಟಾಗಿ ಹಾಕಿ, ಇದನ್ನು ಮತ್ತೆ ಬದಲಾಯಿಸಲಿಕ್ಕೆ ಎಡಿಟಿಂಗ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇದು ನೆನಪಿನಲ್ಲಿ ಇಟ್ಕೊಂಡು ನೀವು ಟ್ರಸ್ಟ್ ವ್ಯಾಲೆಟು ಮತ್ತು BCT ವ್ಯಾಲೆಟನ್ನು ಲಿಂಕ್ ಮಾಡ್ಕೋಬೇಕಾಗ್ತದೆ. ಮತ್ತು ಇನ್ನೊಂದು, ಟ್ರಸ್ಟ್ ವ್ಯಾಲೆಟ್ಗೆ ನಿಮ್ಮ ಎಷ್ಟು ಕಿಬೋ ಅಕೌಂಟುಗಳು ಇದ್ದರೂ ಸಹಿತ ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮ ಫಾದರ್ ಮದರು ಇಲ್ಲ ನೀವು ನಿಮ್ಮ ಮಗಳು ಆಗಲಿ ಮಗ ಆಗಲಿ ನಿಮ್ಮ ತಾತ ಯಾರದೇ ಅಕೌಂಟ್ ಇರಲಿ, ನೀವೇ ಬೇರೆ ಅಕೌಂಟ್ಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ರೆ ಇಲ್ಲ ನಿಮಗೆ ಏನಾದರೂ ಜಗಳ ಬಿದ್ದು ನಿಮ್ಮ ಕೆಳಗಡೆ ಸಾಕಷ್ಟು ಜನರು ಸೇರಿರ್ತಾರೆ, ಅವರು ಏನು ಇಷ್ಟು ದಿನ ಆಯಿತು ದುಡ್ಡು ಬಂದಿಲ್ಲ ಅದು ಬಂದಿಲ್ಲ ಅಂತ ಕೇಳ್ತಕ್ಕಂಥವ್ರು ನೀವು ದುಡ್ಡು ಕೊಟ್ಟು ಅವ್ರದ್ದೆಲ್ಲ ಬಗೆಹರಿಸಿರ್ತೀರಿ. ಅವೆಲ್ಲ ನೀವು ಸಮಸ್ಯೆ ಸಾಲ್ವ್ ಮಾಡಿಕೊಂಡು ಅವ್ರ ಅಕೌಂಟ್ ಡೀಟೇಲ್ಸನ್ನು ಆಧಾರ್ ಕಾರ್ಡು, ಯೂಸರ್ ನೇಮ್, ಪಾಸ್ವರ್ಡು ಅವೆಲ್ಲ ಬರೆದಿಟ್ಕೊಂಡಿದ್ರೆ ಅಂಥ ಅಕೌಂಟ್ಗಳಿಗೆ ಏನು ಸಮಸ್ಯೆ ಇಲ್ಲಂದರೆ ಅಂಥ ಅಕೌಂಟ್ಗಳು ಸಹಿತ ನಿಮ್ಮ ಟ್ರಸ್ಟ್ ವ್ಯಾಲೆಟ್ಗೆ ನೀವು ಲಿಂಕ್ ಮಾಡಿಕೊಂಡು ಕಾಯಿನ್ಗಳನ್ನು BCT ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಒಂದು 100 ಇರಲಿ 1000 ಅಕೌಂಟ್ಗಳಿರಲಿ, ನೀವು ಅಕೌಂಟ್ಗಳನ್ನು ಟ್ರಸ್ಟ್ ವ್ಯಾಲೆಟ್ಗೆ ಲಿಂಕ್ ಮಾಡಿಕೊಂಡು ಅವ್ರ ಕಾಯಿನ್ಗಳನ್ನು ತೆಗೆದುಕೊಳ್ಬೋದು. ಅವರ ಅಕೌಂಟ್ಗಳನ್ನು ನಿಮ್ಮ ಸುಪರ್ದಿಗೆ ತೆಗೆದುಕೊಳ್ಳಬಹುದು. ಆವಾಗ ಅಕೌಂಟ್ಗಳಲ್ಲಿರ್ತಕ್ಕಂಥ ಕಾಯಿನ್ಗಳು ಎಲ್ಲ A to Z 0 ಆಗಿಬಿಡ್ತವೆ, ಎಲ್ಲ ಇಲ್ಲಿ ಬಂದುಬಿಡ್ತವೆ ಕಾಯಿನ್ಗಳೆಲ್ಲ. ಆ ಥರ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ತೇನೆ. ನೆಕ್ಸ್ಟ್ ಕ್ಯೂ ಲೈಫ್ ಅನ್ನೋದು, ಕ್ಯೂ ಲೈಫು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಟ್ರಸ್ಟ್ ವ್ಯಾಲೆಟ್ನಲ್ಲಿರುವ ಕಾಯಿನ್ಗಳಿಂದ ಕ್ಯೂ ಲೈಫ್ನ ಒಂದು 3000 ವರ್ತ್ ಇರ್ತಕ್ಕಂಥ ಪ್ರಾಡಕ್ಟನ್ನು ಪ್ಯಾಕೇಜನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅಂದರೆ ನೀವು ಕ್ಯೂ ಲೈಫ್ನಲ್ಲಿ ಒಂದು ಇನ್ನೊಂದು ಸರಿ ಬೆಸ್ಟ್ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕ್ಯೂ ಲೈಫ್ನಲ್ಲಿ ನೀವು ಜಾಯಿನ್ ಆಗಿರ್ತಕ್ಕಂಥವ್ರು ನೀವು 3000 ರೂಪಾಯಿಯ ವರ್ತ್ ಇರ್ತಕ್ಕಂಥ ಪ್ರಾಡಕ್ಟನ್ನು ಕೊಂಡ್ಕೊಳ್ಬೇಕು. ಅದು ಕೊಂಡ್ಕೊಳ್ಳುವ ಸಮಯದಲ್ಲಿ 3000 ರೂಪಾಯಿ ಒಂದು ಪ್ಯಾಕೇಜ್ ಇರ್ತದೆ, 3000 ಪ್ಯಾಕೇಜ್. ಆ 3000 ರೂಪಾಯಿ ಪ್ರಾಡಕ್ಟ್ನ ಪ್ಯಾಕೇಜ್ಗೆ 2000 ರೂಪಾಯಿ ಅಮೌಂಟ್ ಕೊಡಬೇಕು. ಇನ್ನು 1000 ರೂಪಾಯಿ ಉಳಿತಲ್ಲ, ಆ 1000 ರೂಪಾಯಿಗೆ ನಿಮ್ಮ ಖಾಲಿ ಕಿಬೋ ಅಕೌಂಟ್ಗಳಲ್ಲಿ ಎಲ್ಲ ಕಾಯಿನ್ಗಳನ್ನು ಟ್ರಸ್ಟ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಆ ಖಾಲಿ ಅಕೌಂಟ್ ಇರುತ್ತಲ್ಲ, ಆ ಖಾಲಿ ಅಕೌಂಟ್ನಲ್ಲಿ KJN ನಂಬರ್ ಅಂತ ಇರುತ್ತೆ. ಸೇವಿಂಗ್ ಅಕೌಂಟ್ನಲ್ಲಿ
KGIN ನಂಬರ್ ಅಂತೇಳಿ. ಆ KGIN ನಂಬರ್ ಹಾಕಿದರೆ ಒಂದು 700 ರೂಪಾಯಿ ನಿಮಗೆ ಮೈನಸ್ ಆಗ್ತದೆ. 1000 ರೂಪಾಯಿದಲ್ಲಿ 700 ರೂಪಾಯಿ ಮೈನಸ್ ಆಗ್ತದೆ. ಮತ್ತು ಇನ್ನೊಂದು 300 ರೂಪಾಯಿ ಉಳಿತಲ್ವಾ, ಆ 300 ರೂಪಾಯಿ 300 ರೂಪಾಯಿಗೆ ನೀವು ಟ್ರಸ್ಟ್ ವ್ಯಾಲೆಟ್ಗೆ ಬಂದಿರುತ್ತಲ್ಲ, ಟ್ರಸ್ಟ್ ವ್ಯಾಲೆಟ್ಗೆ ಅಲ್ಲಿ 1 ರೂಪಾಯಿ ಒಂದು ಕಾಯಿನ್ ಆದರೂ ಸತ ಒಂದು 300 ಕಾಯಿನ್ಗಳನ್ನು 300 ರೂಪಾಯಿಗೆ 300 ಟ್ರಸ್ಟ್ ವ್ಯಾಲೆಟ್ ಕಾಯಿನ್ಗಳನ್ನು ಕ್ಯೂ ಲೈಫ್ ಅಕೌಂಟಿಗೆ ನೀವು ಕಳಿಸ್ಬೇಕಾಗ್ತದೆ. ಹೀಗೆ ನಿಮ್ಮ 300 ರೂಪಾಯಿ 3000 ವರ್ತ್ ಇರ್ತಕ್ಕಂಥ ಪ್ರಾಡಕ್ಟ್ ಪ್ಯಾಕೇಜನ್ನು ತೆಗೆದುಕೊಳ್ಬೇಕಾಗ್ತದೆ ಕ್ಯೂ ಲೈಫ್ನಲ್ಲಿ. 2000 ರೂಪಾಯಿ ನೀವು ಅಮೌಂಟ್ ಕೊಡಬೇಕು. 1000 ರೂಪಾಯಿಗೆ ಖಾಲಿ ಅಕೌಂಟ್ನ, ನಿಮ್ಮ ಕಿಬೋ ಖಾಲಿ ಅಕೌಂಟ್ನ KGIN ನಂಬರ್ ಹಾಕಿ ನೀವು ಅಪ್ಡೇಟ್ ಕೊಟ್ಟರೆ ಅಲ್ಲಿ 700 ರೂಪಾಯಿ ಮೈನಸ್ ಆಗ್ತದೆ. ಇನ್ನು 300 ರೂಪಾಯಿಗೆ 300 ಕಾಯಿನ್ಗಳನ್ನು ಟ್ರಸ್ಟ್ ವ್ಯಾಲೆಟ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ವ್ಯಾಲೆಟ್ ಏನಿದೆಲ್ಲ ಟ್ರಸ್ಟ್ ವ್ಯಾಲೆಟ್ನಲ್ಲಿ ನಿಮ್ಮ ಕಾಯಿನ್ಗಳನ್ನು ಅಲ್ಲಿ ಕ್ಯೂ ಲೈಫ್ ಅಕೌಂಟಿಗೆ ಕಳಿಸ್ಬೇಕು. ಆಗ ನಿಮ್ಮ ವಸ್ತುಗಳು ಡೋರ್ ಡೆಲಿವರಿ ಅದು ಆಗ್ತದೆ. ಓಕೆ, ನೆಕ್ಸ್ಟ್ ನಾನು ಈಗಾಗಲೇ ತಿಳಿಸಿದಂತೆ ಕ್ಯೂ ಲೈಫ್ನ ಅಕೌಂಟ್ ಮಾಡಿಸಿಲ್ಲ ಅಂತೇಳಿದರೆ, ಮಾಡಿಸಿಲ್ಲಪ್ಪ ನಾನು ಕ್ಯೂ ಲೈಫ್ನ ಅಕೌಂಟೇ ಬೇಡ ಅಂತಕ್ಕಂಥವ್ರು ಮತ್ತು ಈ ಕಾಯಿನ್ಗಳನ್ನು ಕ್ಯೂ ಲೈಫ್ಗೆ ಮಾರಾಟ ಮಾಡಿಕೊಳ್ಳಬೇಕೆಂಬ ನಿಯಮವಿಲ್ಲ. ನೀವು ಟ್ರಸ್ಟ್ ವ್ಯಾಲೆಟ್ನಲ್ಲಿ ಕಿಬೋ ಕಾಯಿನ್ಗಳನ್ನು ಇಟ್ಕೊಂಡಿದ್ರೆ ಸಾಕು. ಕ್ಯೂ ಲೈಫ್ನಲ್ಲೇ ಬಂದು ನೀವು ಕಾಯಿನ್ಗಳನ್ನು ಮಾರಾಟ ಮಾಡಿ ನಾವು ಖಾಲಿ ಮಾಡ್ಕೋಬೇಕಾ ಅನ್ನೋದೇನು ನಿಯಮ ಇರೋದಿಲ್ಲ. ನೀವು ಟ್ರಸ್ಟ್ ವ್ಯಾಲೆಟ್ನಲ್ಲಿ ನಿಮ್ಮ ಕಾಯಿನ್ಗಳನ್ನು ಮಾರಾಟ ಮಾಡ್ಕೋಬೋದು. ಕ್ಯೂ ಲೈಫ್ ಅಕೌಂಟ್ ಮಾಡಿಸಿಲ್ಲಂದ್ರೂ ಪರವಾಗಿಲ್ಲ, ನೀವು ಟ್ರಸ್ಟ್ ವ್ಯಾಲೆಟ್ನಲ್ಲಿ ಕಾಯಿನ್ಗಳನ್ನು ಮಾರಾಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಓಕೆ ಫ್ರೆಂಡ್ಸ್, ಮತ್ತು ಇನ್ನೊಂದು ಸಾಕಷ್ಟು ವಿಷಯಗಳನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ. ಟ್ರಸ್ಟ್ ವ್ಯಾಲೆಟ್ನಲ್ಲಿ ನಿಮ್ಮ ಕಾಯಿನ್ಗಳನ್ನು ಎಷ್ಟಕ್ಕಾದರೂ ಮಾರಾಟ ಮಾಡ್ಕೊಳ್ಳಿ, ಇದು ಕಂಪ್ನಿಗೆ ಸಂಬಂಧ ಇಲ್ಲ. ಕಂಪ್ನಿ ಫ್ರೀಯಾಗಿ ನಿಮಗೆ ಬಿಟ್ಟಿದ್ದಾರೆ. ಇದು MD ಹೇಳಿರ್ತಕ್ಕಂಥ ಮಾತು. ಓಕೆ, ಕ್ಯೂ ಲೈಫ್ ಅಕೌಂಟನ್ನು ಅಂದರೆ ಕ್ಯೂ ಲೈಫ್ ಅಕೌಂಟನ್ನು ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿದರೆ ಒಂದು ಹೊರಗಿನ ವ್ಯಕ್ತಿಗಳಾದರೆ 120 ರೂಪಾಯಿ ಒಂದು ಕೂಪನನ್ನು ಇಟ್ಟು ನೀವು ಒಂದು ಕ್ಯೂ ಲೈಫ್ ಅಕೌಂಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. ಓಕೆ, ಹಾಗೆ ನಾನು ಕಿಬೋ ಅಕೌಂಟದಲ್ಲಿರ್ತಕ್ಕಂಥ ವ್ಯಕ್ತಿ ಆದರೆ ಕ್ಯೂ ಲೈಫ್ ಅಕೌಂಟನ್ನು ಮಾಡಿಸ್ಬೇಕಂದ್ರೆ 60 ರೂಪಾಯಿ ಅಮೌಂಟು ಕೊಡಬೇಕಾಗ್ತದೆ. 60 ರೂಪಾಯಿ ಕೂಪನ್ನು. ಮತ್ತು ಇನ್ನೊಂದು ಕಿಬೋ ಅಕೌಂಟ್ ಇರುವವರಿಗೆ ಆದರೆ, ಕಿಬೋ ಅಕೌಂಟ್ ಇರ್ತಕ್ಕಂಥವ್ರಿಗೆ 60 ರೂಪಾಯಿ ಕೊಟ್ಟಿದ್ದಲ್ದೇ 60 ರೂಪಾಯಿ ವ್ಯಾಲೆಟ್ ಯಾವುದು ಟ್ರಸ್ಟ್ ವ್ಯಾಲೆಟ್ನಲ್ಲಿರ್ತಕ್ಕಂಥ 60 ಕಾಯಿನ್ಗಳನ್ನು ಕೊಟ್ಟರೆ ಸಾಕು, ನೀವು ಕ್ಯೂ ಲೈಫ್ ಅಕೌಂಟನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅಂತೇಳಿ MD ರವರು ಹೇಳ್ತಾ ಇದ್ದಾರೆ. ಓಕೆ, ಹೊರಗಿನವರಿಗೆ ಆದರೆ 120 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರ್ತದೆ. ನೀವು ಕೂಪನ್ ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಹಾಗೆ ಕಿಬೋ ಅಕೌಂಟಲ್ಲಿ ಇರ್ತಕ್ಕಂಥವ್ರಾದರೆ 60 ರೂಪಾಯಿ ನೀವು ಕೂಪನ್ನ ಹಾಕಿ ನೆಕ್ಸ್ಟು 60 ಕಾಯಿನ್ಗಳನ್ನು ಟ್ರಸ್ಟ್ ವ್ಯಾಲೆಟ್ ಕಾಯಿನ್ಗಳನ್ನು ನೀವು ಕೊಟ್ಟರೆ ಸಾಕು ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಕಿಬೋ ಅಕೌಂಟ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕಿಬೋ ಅಕೌಂಟ್ಗಳಾಗಲಿ, ಸೇವಿಂಗ್ ಅಕೌಂಟ್ಗಳಾಗಲಿ, ಸೆಲ್ಫ್ ಅಕೌಂಟ್ಗಳಾಗಲಿ, ಎಜುಕೇಷನ್ ಅಕೌಂಟ್ಗಳಾಗಲಿ, ಹೈಯರ್ ಎಜುಕೇಷನ್ ಆಗಲಿ, 2 ವೀಲರ್ ಅಕೌಂಟ್ ಆಗಲಿ, 3 ವೀಲರ್ಸ್ ಆಗಲಿ, 4 ವೀಲರ್ಸ್ ಆಗಲಿ, 16 ವಾರಗಳು ಸಾಟರ್ಡೆ ಮಾಡಿಸೋದು ಅಕೌಂಟ್ಗಳಾಗಲಿ, ಇವರಿಗೆ ಕಿಬೋ ಕಂಪನಿಯಿಂದ ಇದೊಂದು ಗುಡ್ ನ್ಯೂಸು. ನಾನು ಇಂಪಾರ್ಟೆಂಟ್ ವಿಷಯ ಕೋಟಿಂಗ್ ಮಾಡಿ ಹೇಳ್ತಾ ಇದ್ದೀನಿ. ಇವರಿಗೆ ಕಿಬೋ ಕಂಪನಿಯಿಂದಲೇ ಡ್ಯಾಡಿ ಕಾಯಿನ್ ಅಂತೇಳಿ ಒಂದು ಪ್ರಿಪೇರ್ ಮಾಡಿದ್ದಾರೆ. ಡಿ ಕಾಯಿನ್ ಅಂತಲೂ ಕರೀತಾರೆ, ಡ್ಯಾಡಿ ಕಾಯಿನ್ ಅಂತ ಕರಿತಿದ್ದಾರೆ. ಈ ಡಿ ಕಾಯಿನ್ಗಳನ್ನು ಇದರ ಪ್ರಾರಂಭದ ಬೆಲೆನೇ ಡಿ ಕಾಯಿನ್ಗಳನ್ನು ಪ್ರಾರಂಭದ ಬೆಲೆ 1,000 ರೂಪಾಯಿದಿಂದ 1,00,000ವರೆಗೂ ಆಗ್ಬೋದು. ಪ್ರಾರಂಭದ ಬೆಲೆ 1,000 ರೂಪಾಯಿ ಇರ್ತದೆ. ಇದು ಲಕ್ಷದ ಮೇಲೆ ಬೆಳೀತದೆ ಅಂತೇಳಿ ಹೇಳ್ತಾ ಇದ್ದಾರೆ ಕಿಬೋ MD ರವರು ಹೇಳ್ತಾ ಇದ್ದಾರೆ. ಈ ಕಾಯಿನ್ ನಮ್ಮ ಕಿಬೋ ಫ್ಯಾಮ್ಲಿ ಅಕೌಂಟ್ ಹೋಲ್ಡರ್ಸ್ಗೆ ಮಾತ್ರ ನಾನು ಫ್ರೀಯಾಗಿ ಅವರವರ ಅಕೌಂಟ್ಗಳ ಎಷ್ಟೆಷ್ಟು ಇದ್ರ ಮೇಲೆ ನಾನು 1, 2, 3, 4, 5 ಈ ಥರ 7 ಕಾಯಿನೆಲ್ಲ ನಾನು ಫ್ರೀಯಾಗಿ ಅವ್ರಿಗೆ ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಕಿಬೋ ಕಂಪ್ನಿ MD ರವರು. ನಮಗೆ ಯಾಕಂತೇಳಿದ್ರೆ ಕಿಬೋ ಕಂಪ್ನಿಯಲ್ಲಿ ಸಾಕಷ್ಟು ದಿನಗಳಿಂದ ಶ್ರಮಪಟ್ಟು ಬೆಳೆಸಿದ್ರಿ. ಕಿಬೋ ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ನೀವು ಜಾಯ್ನ್ ಆಗಿದರೆ 1,00,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದೊಂದು ಕಾಯಿನು, 2 ಕಾಯಿನು, 5 ಕಾಯಿನು ನಿಮ್ಮ ಶ್ರಮ ಇದ್ರ ಮೇಲೆ ನನ್ನ ಕಾಯಿನ್ಗಳನ್ನು ನಿಮ್ಮ ಅಕೌಂಟಿಗೆ ನಾನು ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಕಿಬೋ ಕಂಪ್ನಿ MD ರವರು. ಇದು ಆಗಸ್ಟ್ ತಿಂಗಳಲ್ಲಿ ನಮ್ಮ ಕಿಬೋ ಯಾವುದು ಡ್ಯಾಡಿ ಕಾಯಿನ್ ರಿಲೀಸ್ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಇದು ಆಗಸ್ಟ್ ಮಂತ್ನಲ್ಲಿ ನಾವು ನೋಡೋಣ. 1,000 ರೂಪಾಯಿ ಇಟ್ಟು
ಒಂದು ಕಾಯಿನು ಲೀಸ್ಟಿಂಗ್ ಇರ್ತದೆ. ಅಂದರೆ ಲೀಸ್ಟಿಂಗ್ ಮಾಡೋ ಸಮಯದಲ್ಲಿ 1,000 ರೂಪಾಯಿ ಇರ್ತದೆ. ನೀವು 1,000 ರೂಪಾಯಿ ಕೊಟ್ಟು ನೀವು ಬೈ ಮಾಡ್ಬೋದು. ಇಲ್ಲ ಟ್ರಸ್ಟ್ ವ್ಯಾಲೆಟ್ನಲ್ಲಿ ಇರ್ತಕ್ಕಂಥ ಕಾಯಿನ್ಗಳನ್ನು ಕೊಟ್ಟು ಸಹಿತ ನೀವು ಡ್ಯಾಡಿ ಕಾಯಿನ್ಗಳನ್ನು ಕೊಂಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ಅಂತೇಳಿ MD ರವರು ಹೇಳಿದ್ದಾರೆ. ಅದು 1,000 ರೂಪಾಯಿ ನಾವು ಕೊಂಡ್ಕೊಂಡ್ರೆ ಅದು ಒಂದಿಲ್ಲ ಒಂದಿನ ಅದು ಬಿಟ್ ಕಾಯಿನ್ ಮೀರ್ಸಷ್ಟು ನಾವು ಬೆಲೆ ಬಂದೇ ಬರ್ತದೆ. ಸದ್ಯಕ್ಕೆ ನಾನಂತೂ 1,00,000 ರೂಪಾಯಿ ಆಗೋವರೆಗೂ ಈ ಕಾಯಿನನ್ನು ನಾನು ಬೆಳೆಸ್ತೇನೆ ಅಂತೇಳಿ MD ರವರು ಹೇಳಿದ್ದಾರೆ. ಇದು ನಾನು ಹೇಳಿರ್ತಕ್ಕಂಥ ಮಾತಲ್ಲ. ಮತ್ತು ಇನ್ನೊಂದು ಟ್ರಸ್ಟ್ ವ್ಯಾಲೆಟ್ಗೆ ಅಂದರೆ ಟ್ರಸ್ಟ್ ವ್ಯಾಲೆಟ್ನಲ್ಲಿ ನಮ್ಮ ಕಿಬೋ ಕಾಯಿನ್ಗಳು ಇರ್ತವೆ, BCT ಕಾಯಿನ್ಗಳು. ಮತ್ತು ಇನ್ನೊಂದು ಟ್ರಸ್ಟ್ ವ್ಯಾಲೆಟ್ಗೆ ನಮ್ಮ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಸಹಿತ ಅವಕಾಶ ಇರ್ತದೆ. ಟ್ರಾನ್ಸ್ಫರ್ P2P ನಾವು ಕಾಯಿನ್ಗಳನ್ನ ಹೇಗೆ ಟ್ರಾನ್ಸ್ಫರ್ ಆ ಥರ ಇಲ್ಲಿ ಸಹಿತ ಅವಕಾಶ ಇರ್ತದೆ. ಮತ್ತು QLifeಗೆ ನಾವು ಹಾಕುವ ಕಾಯಿನ್ಗಳು ಅಂದರೆ ಕಂಪನಿಗೆ ಕೊಟ್ಟ ಕಾಯಿನ್ಗಳು ಬರ್ನ್ ಆಗ್ತವೆ. ನಾವು QLife ಮೂಲಕ ಏನಾದರೂ ಪ್ರಾಡಕ್ಟ್ ಅವು ಬೈ ಮಾಡಿಕೊಂಡು ಏನೋ ಪರ್ಚೇಸ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಅವೆಲ್ಲ QLifeಗೆ ಹೋಗ್ತವೆ ಕಾಯಿನ್ಗಳು. ಆ ಕಾಯಿನ್ಗಳೆಲ್ಲವೂ QLifeನ ಮತ್ತು ಕಿಬೋ ಕಂಪ್ನಿಯವರು ತೆಗೆದುಕೊಂಡು ಮತ್ತೆ ಬೇರೆ ಅದಕ್ಕೆ ಬಳಸ್ಕೊಂಡು ಏನಾದರೂ ಮಾರಾಟ ಮಾಡ್ತಾರೆ ಮತ್ತು ಅಂತ ಅನ್ನೋದೇನಿಲ್ಲ. ಆ ಕಾಯಿನ್ಗಳನ್ನು ಬರ್ನ್ ಮಾಡ್ತೇನೆ ಅಂತೇಳಿ ಕಿಬೋ ಕಂಪ್ನಿ MD ರವರು ಹೇಳಿದ್ದಾರೆ. ಮತ್ತಿನ್ನೂ ಒಂದು 10 ಕೋಟಿ ಕಾಯಿನ್ಗಳು BCT ಟ್ರಸ್ಟ್ ವ್ಯಾಲೆಟ್ನಲ್ಲಿ ಕಾಯಿನ್ಗಳನ್ನು ಮಾತ್ರ ಎಕ್ಸ್ಚೇಂಜ್ನಲ್ಲಿ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. 10 ಕೋಟಿ ಕಾಯಿನ್ಗಳು BCT ಕಾಯಿನ್ಗಳು ಏನು ಟ್ರಸ್ಟ್ ವ್ಯಾಲೆಟ್ನಲ್ಲಿ ನಾನು ಎಕ್ಸ್ಚೇಂಜಿನಲ್ಲಿ ತೆಗೆದುಕೊಂಡು ಬರ್ತೇನೆ. ಒಂದು ಟ್ರಸ್ಟ್ ವ್ಯಾಲೆಟ್ನ ಕಾಯಿನ್ಗಳು ಎಕ್ಸ್ಚೇಂಜಿಗೆ ಒಂದು 10 ಕೋಟಿ ಕಾಯಿನ್ಗಳು ಬರೋ ಥರ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಡ್ಯಾಡಿ ಕಾಯಿನ್ಗಳನ್ನು 2.5 ಕೋಟಿ 2,50,00,000 2 ಕೋಟಿ ಅಂದರೆ 2.5 ಕೋಟಿ ಡ್ಯಾಡಿ ಕಾಯಿನ್ಗಳು ಏನಿದಾವಲ್ವ 2,50,00,000 ಕಾಯಿನ್ಗಳನ್ನು ನಾನು ಎಕ್ಸ್ಚೇಂಜಿನಲ್ಲಿ ಆಗಸ್ಟ್ಗೆ ನಾನು ಲೀಸ್ಟಿಂಗ್ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. 2,50,00,000 ಕಾಯಿನ್ಗಳನ್ನು ಡ್ಯಾಡಿ ಕಾಯಿನ್ಗಳನ್ನು ಎಕ್ಸ್ಚೇಂಜಲ್ಲಿ ಆಗಸ್ಟ್ ತಿಂಗಳಲ್ಲಿ ಲೀಸ್ಟಿಂಗ್ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಮತ್ತು ಯೂಸರ್ ID ಪಾಸ್ವರ್ಡ್ಗಳನ್ನು ಮರ್ತಿರ್ತಕ್ಕಂಥವ್ರು, ಮೇಲ್ ID ಫೋನ್ ನಂಬರ್ಗಳನ್ನ ಏನಾದರೂ ತಪ್ಪಾಗಿ ಮಾಡಿದರೆ ಅಂಥವು ಅಕೌಂಟ್ಗಳನ್ನು ಸರಿಪಡಿಸಲಿಕ್ಕೆ, ತಿದ್ದುಪಡಿ ಮಾಡಲಿಕ್ಕೆ ಮತ್ತು ನಿಮಗೆ ಸಹಾಯ ಮಾಡಲಿಕ್ಕೆ ಒಂದು ಪರಿಹಾರ, ಒಂದು ಟೀಮ್, ಅಡ್ಮಿನ್ ಟೀಮು ಇಲ್ಲ ಅಡ್ಮಿನ್ ಒಂದು ಟೀಮನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಕರೆಕ್ಷನ್ ನಿಮಗೆಲ್ಲ ಅಕೌಂಟುಗಳು ಯೂಸರ್ ID ಪಾಸ್ವರ್ಡು ಮರ್ತಿದ್ರೆ ಅಂಥವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಅಡ್ಮಿನ್ ಟೀಮನ್ನು ರೆಡಿ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಹಾಗೆ QLifeನಲ್ಲಿ 3,000ಕ್ಕೆ ಪ್ಯಾಕೇಜ್ ಅಂದರೆ ಕಂಪನಿ ನೀಡಿದ ವಸ್ತುಗಳನ್ನೇ ತೆಗೆದುಕೊಳ್ಬೇಕು. ಅದು 3,000 ಪ್ಯಾಕೇಜ್ ಅಂದರೆ ಕಂಪನಿ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನೇ ತೆಗೆದುಕೊಳ್ಬೇಕೆಂಬ ನಿಯಮವೇನಿರೋದಿಲ್ಲ. ನೀವು ಏನಾದರೂ ನಿಮಗೆ ಬೇಕಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಳ್ಬೋದು. ಕಂಪನಿ ಕೊಟ್ಟಿರ್ತಕ್ಕಂಥ ಪ್ಯಾಕೇಜನ್ನು ನೀವು ತೆಗೆದುಕೊಂಡ್ರೆ ನಿಮಗೆ ಡೋರ್ ಡೆಲಿವರಿ ಫ್ರೀಯಾಗಿ ಕೊಡ್ತೇನೆ ಅಂತೇಳಿ ಕಿಬೋ ಕಂಪನಿ MD ರವರು ಹೇಳಿದ್ದಾರೆ. ಓಕೆ, ಇಷ್ಟೊತ್ತು ಈ ವಿಡಿಯೋ ನಾನು ಸ್ವಲ್ಪ ಲೆಂತ್ ಆದರೂ ಸಾಕಷ್ಟು ವಿಷಯವನ್ನು ನಾನು ಕವರ್ ಮಾಡಿದ್ದೇನೆ ಅಂತ ಅನಿಸುತ್ತೆ. ನೀವು ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ಚಾಟ್ ಬಾಕ್ಸ್ನಲ್ಲಿ ಮೆಸೇಜನ್ನು ಮಾಡಿ ನನಗೆ ಕೇಳ್ಕೊಳ್ಳಿ. ಓಕೆ, ಈ ವಿಡಿಯೋ ನೋಡಿ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೇಳ್ತೇನೆ. ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿರಲಿ. ಯಾರು ಹೊಸಬರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.